ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ದಿನವೂ ಕೂಡ ದೇವರು ನನಗೆ ಯಾವ ವಾಕ್ಯವನ್ನು ಹೇಳುತ್ತಾರೆ ಎಂಬುದಾಗಿ ಆಸಕ್ತಿಯಿಂದ ಕಾದಿದ್ದೀರಲ್ಲ? ದೇವರು ಪ್ರತಿನಿತ್ಯ ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದಾರಲ್ಲ? ನೀವು ಆತನೊಂದಿಗೆ ಮಾತನಾಡುತ್ತೀರಾ? ಮುಂಜಾನೆ ಎದ್ದು ಪ್ರಾರ್ಥನೆ ಮಾಡಿದಿರಾ? ದೇವರ ಬಳಿ ನಿಮ್ಮ ಕಾರ್ಯಗಳನ್ನು ಮನತೆರೆದು ಮಾತನಾಡಿದಿರಾ? ಆತನ ಪಾದಗಳಲ್ಲಿ ಕಾದಿದ್ದೀರಾ? ಮುಂಜಾನೆ ಮೊದಲ 1 ಗಂಟೆಯನ್ನು ದೇವರಿಗೆ ಕೊಡಬೇಕು. ಆಗಲೇ ದೇವರು ನಿಮ್ಮೊಟ್ಟಿಗೆ ಮುಂದುವರೆದು ಮಾತನಾಡುತ್ತಾರೆ, ನಿಮ್ಮ ಕರ ಹಿಡಿದು ಮುನ್ನಡೆಸುತ್ತಾರೆ. ಸರಿ, ಈ ಸ್ಥಳದಲ್ಲಿ ಇಲ್ಲಿ ನೋಡುತ್ತೀರಲ್ಲ, ಒಂದು ಸುಂದರವಾದ ಗಿಡ. ಲೋಕದಲ್ಲಿ ಕೂಡ ನಾನು ನೋಡಿಯೇ ಇಲ್ಲ ಈ ರೀತಿಯಾದ ಒಂದು ಗಿಡ. ಇದು ಹೊಸದಾಗಿತ್ತ, ಆದ್ದರಿಂದ ನಿಮಗೂ ತೋರಿಸಬೇಕೆಂದು ತೆಗೆಯುತ್ತಾ ಇದ್ದೇವೆ. ಇದಕ್ಕೆ ಹೆಸರು ಸ್ಮೋಕ್ ಬುಷ್. ಸ್ಮೋಕ್ ಇದೆ ಅಲ್ಲ, ಅಂದರೆ ಹೊಗೆ, ಆ ರೀತಿಯಾದ ಒಂದು ಪೊದೆ ಎಂಬುದಾಗಿ ಕರೆಯುತ್ತಾರೆ. ವಿನೋದವಾಗಿದೆ. ದೇವರ ಸೃಷ್ಟಿಯೇ ಎಷ್ಟು ವಿನೋದ ಅಲ್ಲವಾ? ಪ್ರತಿಯೊಂದನ್ನು ವಿಭಿನ್ನವಾಗಿ ಸೃಷ್ಟಿಸುತ್ತಾರೆ ನಮ್ಮನ್ನು ಸಂತೋಷ ಪಡಿಸುವುದಕ್ಕೆ. ಅದೇ ರೀತಿಯಾಗಿ ಪ್ರತಿನಿತ್ಯವೂ ಹೊಸ ಕೃಪೆಯನ್ನು ಕೊಡುತ್ತಾರೆ, ಹೊಸ ಆಶೀರ್ವಾದಗಳನ್ನು ಕೊಡುತ್ತಾರೆ. ಅದನ್ನು ಮರೆತು ಬಿಡಬಾರದು. ಅದೆಲ್ಲ ಇರಲಿ, ನನಗೊಂದು ಸಹಾಯ ಬೇಕಾಗಿದೆ. ಯಾರ್ಯಾರನ್ನು ಹುಡುಕಿ ನೋಡಿದೆ, ಕೇಳಿ ನೋಡಿದೆ, ಎಲ್ಲೆಲ್ಲಿಂದಲೂ ಸಹಾಯ ಬರುತ್ತದೆ ಅಂದುಕೊಂಡೆ, ಬರಲಿಲ್ಲ. ಆದ್ದರಿಂದ ಏನ್ ಮಾಡುವುದೆಂದು ತಿಳಿಯದೆ ತವಕಿಸುತ್ತಾ ಇದ್ದೇನೆ ಅಂದುಕೊಳ್ಳುತ್ತೀರಾ? ನಿಮಗೆ ದೇವರೊಂದು ಸುಂದರವಾದ ವಾಗ್ದಾನವನ್ನು ಕೊಡುತ್ತಾರೆ. ಕೀರ್ತನೆಗಳು 124 8ನೇ ವಾಕ್ಯದಲ್ಲಿ, ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಯೆಹೋವನ ನಾಮದಲ್ಲಿ ನಮಗೆ ರಕ್ಷಣೆಯಾಗುವುದು. ರಕ್ಷಣೆ ಎಂದು ಹೇಳುವಾಗ ಸಹಾಯ, ಹೆಲ್ಪ್ ಎಂಬುದಾಗಿ ಅರ್ಥ. ನನಗೆ ಎಲ್ಲಿಂದ ಸಹಾಯ ಬರುತ್ತದೆ? ನನಗೆ ಈ ಒಂದು ಅವಶ್ಯಕತೆ ಇದೆ, ಈ ವಿಷಯದಲ್ಲಿ ಯಾರಾದರೂ ಸಹಾಯ ಮಾಡಿದರೆ ಚೆನ್ನಾಗಿರುತ್ತದೆ. ನನ್ನ ಮಕ್ಕಳ ಕಾರ್ಯ, ಒಂದು ಹೆಲ್ಪ್ಗಾಗಿ ಯಾರ್ಯಾರನ್ನು ಎದುರು ನೋಡುತ್ತೇನೆ, ಸಾಧ್ಯವಾಗುತ್ತಾ ಇಲ್ಲ ಎಂದು ಕಂಗಾಲಾಗುತ್ತೀರಾ? ಸಹಾಯ ಮಾಡುತ್ತೇನೆಂದು ಹೇಳಿದವರು ಕೊನೆಯ ಸಮಯದಲ್ಲಿ ಆಗುವುದಿಲ್ಲ ಎಂದು ಹೇಳಿಬಿಟ್ಟರು. ಪರಿಸ್ಥಿತಿ ಆ ರೀತಿ ಇದೆ, ಏನು ಮಾಡುವುದು? ಭೂಮಿ ಆಕಾಶಗಳನ್ನುಂಟು ಮಾಡಿದಂಥ ಕರ್ತನ ನಾಮದಲ್ಲಿ ನಿಮಗೆ ಸಹಾಯ ಬರುತ್ತದೆ. ಅಂದರೆ ಭೂಮಿ ಆಕಾಶಗಳನ್ನುಂಟು ಮಾಡಿದಂಥ ದೇವರು ಅನ್ನುವಾಗ ಆತನಿಂದ ಎಲ್ಲವೂ ಕೂಡ ಸಾಧ್ಯ. ನನಗೆ ಇದು ಸಾಧ್ಯವಿಲ್ಲ, ಆ ರೀತಿ ಹೇಳುವವರಲ್ಲ. ಏನನ್ನು ಬೇಕಾದರೂ ಮಾಡುವಂಥ ಬಲ, ಅಧಿಕಾರ ಉಳ್ಳಂಥವರು, ಭೂಮಿ ಆಕಾಶಗಳಲ್ಲಿ ಸಕಲ ಅಧಿಕಾರ ಹೊಂದಿರುವವರು. ಅದನ್ನು ಉಂಟು ಮಾಡಿದಂಥ ಕರ್ತನ ನಾಮದಿಂದಲೇ ಸಹಾಯ. ಹಾಗಾದ್ರೆ ಆತನ ನಾಮವನ್ನು ನೀವು ಕೂಗಿ ಕರೆಯಬೇಕು, ಆಗ ನಿಮಗೆ ಸಹಾಯ. ಯೆಹೋವ ಈರೆ ಅನ್ನುವಾಗ ನನಗಾಗಿ ಎಲ್ಲವನ್ನು ಕೂಡ ಕೊಡುವಂಥ ದೇವರು, ನನ್ನ ಅವಶ್ಯಕತೆಗಳನ್ನು ಸಂಧಿಸುವಂಥವರು, ನನಗೆ ಬೇಕಾಗಿರುವ ಎಲ್ಲವನ್ನು ಒದಗಿಸಿ ಕೊಡುವಂಥವರು ಯೆಹೋವ ಈರೆ. ಯೆಹೋವ ನಿಸ್ಸಿ ಅಂದರೆ ನನಗಾಗಿ ಯುದ್ಧ ಮಾಡಿ ನನಗೆ ಜಯ ಕೊಡುವಂಥವರು. ಯೆಹೋವ ರೂಹ ಅಂದರೆ ನನ್ನ ಒಳ್ಳೆಯ ಕುರುಬನು ಮಂದೆಯನ್ನು ಪರಿಪಾಲಿಸುವಂತೆ ದೇವರು ನಮ್ಮನ್ನು ಪರಿಪಾಲಿಸಿ ಮುನ್ನಡೆಸುವರು. ಯೆಹೋವ ರೊಬೇಕ ಅಂದ್ರೆ ನನ್ನನ್ನು ಗುಣ ಮಾಡುವವರು. ಆತನ ಪ್ರತಿಯೊಂದು ಹೆಸರಿನ ಒಳಗೂ ಅಷ್ಟು ಆಶೀರ್ವಾದಗಳು ಅಡಕವಾಗಿವೆ. ಆ ಹೆಸರನ್ನು ಹೇಳಿ ನೀವು ಸ್ತುತಿಸುವಾಗ ಆ ಹೆಸರಿನಲ್ಲಿರುವಂಥ ಆಶೀರ್ವಾದ ನಿಮಗೆ ಉಂಟಾಗುತ್ತದೆ. ಹಾಗಾದರೆ ದೇವರ ನಾಮವನ್ನು ಹೇಳಿರಿ. ಕರ್ತನೆ, ನಿಮ್ಮ ನಾಮವೇ, ನಿಮ್ಮ ಹೆಸರೇ ನನಗೆ ಸಹಾಯ, ರಕ್ಷಣೆ, ನನಗೆ ಹೆಲ್ಪ್. ನಿಮ್ಮ ಹೆಸರನ್ನು ಕೂಗಿ ನಾನು ಕರೆಯುತ್ತೇನೆ. ನೀವು ನನ್ನ ಯೆಹೋವ ಈರೆ, ನೀವು ನನ್ನನ್ನು ನೋಡಿಕೊಳ್ಳುವಿರಿ, ನನ್ನ ಎಲ್ಲ ಅವಶ್ಯಕತೆಗಳನ್ನು ಸಂಧಿಸುವಿರಿ, ನಂಬುತ್ತೇನೆಂದು ಹೇಳಿರಿ. ನನಗೆ ವಿರೋಧವಾಗಿ ಅನೇಕರು ಎದ್ದಿದ್ದಾರೆ, ಹೋರಾಟಗಳಿದೆ, ಯಾರ ಬಳಿ ಸಹಾಯ ಕೇಳುವುದೆಂಬುದಾಗಿ ತಿಳಿಯುತ್ತಾ ಇಲ್ಲ. ಯೆಹೋವ ನಿಸ್ಸಿ, ನನಗಾಗಿ ಯುದ್ಧ ಮಾಡುವಂತ ದೇವರು. ಆ ಹೆಸರನ್ನು ಹೇಳಿ ಸ್ತುತಿಸಿರಿ. ಆ ಹೆಸರಿನಿಂದ ನಿಮಗೆ ಸಹಾಯ ಬರುವುದನ್ನು ನೀವು ಕಾಣುವಿರಿ. ನೀವು ವ್ಯಾಧಿಯಲ್ಲಿ, ರೋಗದಲ್ಲಿ ಕಷ್ಟಪಡುತ್ತಾ ಇದ್ದೀರಾ? ಯೆಹೋವ ರಬ್ಬೈಕ, ನನಗೆ ನೀವು ಆರೋಗ್ಯವನ್ನು ಕೊಡುವಂತ ದೇವರು ಹೇಳಿ ನೀವು ಸ್ತುತಿಸಿರಿ. ಆ ಹೆಸರನ್ನು ಹೇಳುವಾಗ ನಿಮಗೆ ರಕ್ಷಣೆ ಉಂಟಾಗುತ್ತದೆ, ಸಹಾಯ ಬರುತ್ತದೆ, ಖಂಡಿತವಾಗಿ ಸಹಾಯ ಬರುತ್ತದೆ. ನೀವು ನಂಬಿರಿ. ನಮಗೆ ಸಹಾಯ ಮಾಡಲು, ನಮ್ಮನ್ನು ರಕ್ಷಿಸಲೆಂದೇ ಶಿಲುಬೆಯಲ್ಲಿ ತನ್ನನ್ನೇ ಬಲಿಯಾಗಿ ಕೊಟ್ಟನು. ನಮಗಾಗಿ ಜೀವನ್ನೇ ಕೊಟ್ಟಂತ ದೇವರು ಈ ಕಾರ್ಯದಲ್ಲಿ ನಮಗೆ ಸಹಾಯ ಮಾಡುವುದಿಲ್ಲವ? ಏನ್ ಸಹಾಯ ಬೇಕು ಕೇಳಿರಿ. ಈಗ ಕಣ್ಣುಗಳನ್ನು ಮುಚ್ಚಿ ದೇವರ ಬಳಿ ಒಂದೇ ಒಂದು ನಿಮಿಷ, ದೇವರೇ, ನೀವೇ ನನಗೆ ರಕ್ಷಕನು, ನನಗೆ ಸಹಾಯ ಮಾಡುವವನು. ನಿಮ್ಮ ನಾಮದಿಂದ, ಯೇಸುವಿನ ನಾಮದಲ್ಲಿ, ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಸಹಾಯ ಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇನೆ. ಈ ಕಾರ್ಯದಲ್ಲಿ ಹಿಂದೆ ನನಗೆ ಅದ್ಭುತ ಮಾಡಿರಿ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.